ನಮಸ್ಕಾರ ಗೆಳೆಯರೆ, ತಮ್ಮೆಲ್ಲರಿಗೂ ಅನಾಮಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನಗೊಂದು ಕಳೆದ ದಿನಗಳಿಂದ ಒಂದು ಕ್ವಶನ್ ಕಾಡಕತ್ತೈತಿ. ಅದೇನಪ್ಪ ಅಂತಂದ್ರೆ, ಭಾರತದ ಉನ್ನತ ನ್ಯಾಯಾಂಗವು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಏನಂತೇಳಿ, ಹೈಯರ್ ಜುಡಿಷಿಯರಿ ಆಫ್ ದಿ ಇಂಡಿಯಾ ಈಸ್ ಇನ್ ಕರಪ್ಷನ್ ಅಂತೇಳಿ ಒಂದು ಕ್ವಶನ್ ಕಾಡಕತ್ತೈತಿ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಡೆಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಲ್ಲ, ಬರೀ ನ್ಯಾಯಾಧೀಶರಾಗಿರ್ತಕ್ಕಂಥ ಈಗ ಸದ್ಯಕ್ಕೆ ಅವರು ಅಲಹಾಬಾದ್ ಹೈಕೋರ್ಟ್ನಾಗ ಇದ್ದಾರೆ. ನ್ಯಾಯಾಧೀಶರಾಗಿದ್ದ ಯಶವಂತ್ ವರ್ಮಾರವರ ಕೇಸು ಈ ರೀತಿ ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತೈತಿ. ಇಲ್ಲೇನಾಗಿತ್ತು ಅಂತಂದ್ರೆ, ಜಸ್ಟಿಸ್ ವರ್ಮಾರವ್ರ ಮನೇಲಿ ಒಂದು ಇನ್ಸಿಡೆಂಟ್ ನಡೀತೈತಿ. ಏನೋ ಹೋಮ್ ಆಫೀಸ್ನಲ್ಲಿ ಒಂದು ಇನ್ಸಿಡೆಂಟ್ ನಡೀತೈತಿ. ಅದೇನಪ್ಪ ಅಂತಂದ್ರೆ, ಸ್ವಲ್ಪ ದಿನಗಳ ಹಿಂದೆ ಅವರು ಮನೆಯಲ್ಲಿ ಹೋಮ್ ಆಫೀಸ್ನಲ್ಲಿ ಅಚಾನಕ್ಕಾಗಿ ಬೆಂಕಿ ಕಾಣಿಸ್ಕೊಳ್ತೈತಿ. ಆ ಬೆಂಕಿಯನ್ನು ನಂದಿಸಲು ಬಂದಿರತಕ್ಕಂಥ ಫೈರ್ ಫೋರ್ಸ್ನವ್ರು ಏನು ಮಾಡ್ತಾರೋ ಅಂತಂದ್ರೆ, ಬೆಂಕಿ ನಂದಿಸುವಾಗ ಅವ್ರ ಸ್ಟೋರೂಮ್ನಲ್ಲಿ ಅವ್ರು ಕೂಡಿಟ್ರೋ ಏನು ಮಾಡಿರೋ ಗೊತ್ತಿಲ್ಲ, ಅಲ್ಲಿ ಸ್ಟೋರೂಮ್ನಲ್ಲಿ ಇರ್ತಕ್ಕಂಥ ಹಣದಕ್ಕೆ ಬೆಂಕಿ ತಗಲ್ಕೊಂಡಿದ್ದನ್ನು ನೋಡ್ತಾರೆ. ಇದ್ರ ಬಗ್ಗೆ ಅವ್ರಿಗೆ ಕೇಳಲಾಗಿ, ಈ ಜಸ್ಟಿಸ್ ವರ್ಮಾರವರನ್ನು ಕೇಳಲಾಗಿ, ಏನು ಈ ಹಣ ನಿಮ್ಮಲ್ಲಿ ಹೆಂಗೆ ಬಂತು, ಏನಾಯಿತು ಅಂತೇಳಿ ಕೇಳಲಾಗಿ, ಇದ್ರ ಮೂಲ ಏನು ಅಂತೇಳಿ ಕೇಳಲಾಗಿ, ಅವ್ರೇನು ಹೇಳ್ತಾರಪ್ಪ ಅಂತಂದ್ರೆ, ಈ ಹಣ ನಂದಲ್ಲ, ಇದು ಇಲ್ಲಿಗೆ ಹೆಂಗೆ ಬಂತು ನನಗೆ ಗೊತ್ತಿಲ್ಲ ಅಂಥೇಳಿ ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಏನಾಕೈತಿ ಅಂತಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಒಂದು PIL ಫೈಲ್ ಆಕೈತಿ. PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಇಲ್ಲಿ ಏನಕ್ಕೈತಿ ಅಂತಂದರೆ, ಜಸ್ಟಿಸ್ ಯಶವಂತ್ ವರ್ಮಾರವರ ಮನೆಯಲ್ಲಿ ಕಂಡು ಬಂದ ಹಣಕ್ಕೆ ಮೂಲ ಏನು, ಆಮೇಲೆ ಅವರಿಗೂ ಹಣಕ್ಕೆ ಏನು ಸಂಬಂಧ ಅಂಥೇಳಿ ಗೊತ್ತಾಗಿಲ್ಲ. ಅಷ್ಟೊಂದು ಹಣ ಅವರಲ್ಲಿ ಹೆಂಗೆ ಬಂತು ಅಂತೇಳಿ ಗೊತ್ತಾಗಿಲ್ಲ. ಹೀಗಾಗಿ ಅವ್ರ ಮೇಲೆ ಎನ್ಕ್ವೈರಿ ಮಾಡಬೇಕು. ಅದಕ್ಕೆ FIR ಫೈಲ್ ಮಾಡಿ ಕ್ರಿಮಿನಲ್ ಪ್ರೊಸೀಡಿಂಗ್ಸನ್ನು ಇನಿಷಿಯೇಟ್ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು PIL ಫೈಲ್ ಆಕೈತಿ. ಆ PILನ ಡಿಸ್ಮಿಸ್ ಮಾಡುವ ಮೂಲಕ CJ ಅವ್ರು ಏನು ಹೇಳ್ತಾರೋ ಅಂತಂದ್ರೆ, ನಾವು ಈಗಾಗಲೇ ಇನ್ ಹೌಸ್ ಎನ್ಕ್ವೈರಿ ಮಾಡೀವಿ, ಆಮೇಲೆ ಅದರ ರಿಪೋರ್ಟನ್ನು ಪ್ರೆಸಿಡೆಂಟ್ನವರಿಗೂ ಕಳಿಸ್ಕೊಟ್ಟಿವಿ. ಅಂದರೆ ರಾಷ್ಟ್ರಪತಿಗಳಿಗೂ ಕಳಿಸ್ಕೊಟ್ಟಿವಿ. ಅವರು ಈ ಬಗ್ಗೆ ಕ್ರಮ ಕೈಗೊಳ್ತಾರೆ ಅಂತೇಳಿ ಉತ್ತರವನ್ನು ಹೇಳೋದರ ಮೂಲಕ ಆ ಪೆಟಿಷನನ್ನು ಡಿಸ್ಮಿಸ್ ಮಾಡ್ತಾರೆ. ಏನು PILಗೆ ಆನ್ಸರ್ ಮಾಡೋ ಮುಂದೆ ಸುಪ್ರೀಂ ಕೋರ್ಟ್ನವ್ರು ಏನು ಮಾಡ್ತಾರೋ ಅಂತಂದರೆ, ಈಗಾಗಲೇ ನಾವು ಇನ್ ಹೌಸ್ ಎನ್ಕ್ವೈರಿ ಮಾಡೀವಿ, ಅದರ ರಿಪೋರ್ಟನ್ನು ಪ್ರೆಸಿಡೆಂಟಿಗೆ ಕಳಿಸ್ಕೊಟ್ಟಿವಿ, ಅವರು ಕ್ರಮ ಕೈಗೊಳ್ತಾರೋ ಅಂತ ಹೇಳ್ತಾರೆ. ಅಂದರೆ ಅಧಿಕಾರದಲ್ಲಿರುವ ಹೈಕೋರ್ಟ್ನ ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳ ಮೇಲೆ FIR ದಾಖಲು ಮಾಡಿ ತನಿಖೆ ಮಾಡಲು ಅವಕಾಶ ಇದೆಯೋ ಇಲ್ಲೋ ಅನ್ನೋದೊಂದು ಕ್ವಶನ್ ಅರೈಸ್ ಆಕೈತಿ. ಇದ್ರೆ ಅದು ಯಾವ ಕಾನೂನಿನ ಅಡಿಯಲ್ಲಿ, ಇಲ್ಲ ಅಂತಂದ್ರೆ ಅಂಥ ಪ್ರಿವಿಲೇಜಸನ್ನು ಸಂವಿಧಾನದ ಯಾವ ವಿಧಿ ಹೇಳಿಕೊಡ್ತೈತಿ ಅಂತೇಳಿ. ಇದ್ರ ಬಗ್ಗೆ ಧನ್ಕರ್ ಸಾಹೇಬರು ಒಂದು ಮಾತು ಹೇಳ್ತಾರೆ. ಅಂದರೆ ಈಗ ಸದ್ಯಕ್ಕೆ ಉಪರಾಷ್ಟ್ರಪತಿ ಇರ್ತಕ್ಕಂಥ ಧನ್ಕರ್ ಸಾಹೇಬ್ರವ್ರು ಏನು ಹೇಳ್ತಾರೋ ಅಂತಂದ್ರೆ, ಇನ್ ಹೌಸ್ ಎನ್ಕ್ವೈರಿ ಅಂತೇಳಿ ಏನು ಹೇಳಕತ್ತಿರಲ್ಲ, ಇದು ಅಸಂವಿಧಾನಿಕ, ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂವಿಧಾನದಲ್ಲಿ ಸಿಂಧುತ್ವ ಇಲ್ಲ. ನೀವೇನು ಮಾಡಿರಿ ಅಂತಂದ್ರೆ, CBI ಅಥವಾ EDದವರಿಗೆ ಎನ್ಕ್ವೈರಿ ಮಾಡಲು ಪರ್ಮಿಷನನ್ನು ಕೊಡ್ರಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ನನಗೆ ಇನ್ನೂ ಒಂದು ಕ್ವಶನ್ ಕಾಡಕತ್ತೈತಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತೇಳಿ ಸಂವಿಧಾನದ ಕಲಮ 14 ಹೇಳ್ತೈತಿ. ನಾವೇನಾದರೂ ಈ ರೀತಿ ತಪ್ಪುಗಳನ್ನು ಮಾಡಿದರೆ, ನಾವು ತಪ್ಪು ಮಾಡ್ಯಾರ ಅಂತೇಳಿ ಹೇಳಕತ್ತಿಲ್ಲ, ಬಟ್ ಅವ್ರು ನನಗೆ ಗೊತ್ತಿಲ್ಲ ಅಂತ ಹೇಳಕತ್ತಾರಲ್ಲ, ಅದು ಅನುಮಾನಕ್ಕೆ ಎಡೆ ಮಾಡಿ ಕೊಡಾಕತ್ತೈತೆ ಅಷ್ಟೇ. ಅವ್ರು ಹೇಳಬೇಕು, ಅದರ ಏನಾಗೈತಿ ಏನಿಲ್ಲ ಅಂತೇಳಿ ಎನ್ಕ್ವೈರಿಗೆ ಬರಬೇಕು ಅವರು. ಅದು ಇಲ್ಲಿ ಬಿಡಿ. ಆರ್ಟಿಕಲ್ 14 ಏನು ಹೇಳ್ತೈತಿ ಅಂದರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತೇಳಿ ಹೇಳ್ತೈತಿ. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತೇಳಿ. ನಮ್ಮ ಮನೆಯಲ್ಲಿ ಏನಾದರೂ ಈ ರೀತಿ ಕಂತೆ ನೋಟುಗಳು ಕಂಡು ಬಂದಿದ್ದು ಅಂತಂದರೆ, EDದವರು ಬರ್ತಿದ್ರು, CBIದವರು ಬರ್ತಿದ್ರು, ಕರ್ನಾಟಕ ಪೊಲೀಸ್ದವರು ಬರ್ತಿದ್ರು.
ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದವರು ಬರ್ತಿದ್ರು. ಎಲ್ಲರೂ ಬಂದು ನಿನ್ನ ಕಡೆ ಹೆಂಗೆ ಬತ್ತು, ಇದಕ್ಕೆ ಮೂಲ ಏನು ಎಲ್ಲ ಕೇಳ್ತಿದ್ರು. ನಾವೇನಾರು ಆನ್ಸರ್ ಮಾಡಲಿಲ್ಲ, ಇವ್ರ ಗತೆ ಉಡಾಪೆ ಆನ್ಸರ್ ಮಾಡಿದ್ವಿ, ಹಾರಿಕೆ ಉತ್ತರ ಕೊಟ್ಟಿದ್ವಿ ಅಂತ ನನಗೆ ಗೊತ್ತಿಲ್ಲ, ಇದು ನಂದಲ್ಲ ಅಂತ ಹೇಳಿದ್ವಿ ಅಂತ ನಮ್ಮ ಸ್ಟೇಷನ್ಗೆ ಹೋಗಿ ಬರೋಬ್ಬರಿ ಏರೋಪ್ಲೇನ್ ಹತ್ತಿಸ್ತಿದ್ರು. ಇವ್ರನ್ನ ಏರೋಪ್ಲೇನ್ ಹತ್ಸೋದು ಬೇಡ, ಅಟ್ಲೀಸ್ಟ್ ಕ್ವಶನ್ ಮಾಡೋದ್ರೆ ಅದು ಇಲ್ಲ. ಅಂದರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಇಲ್ಲಿ ಅಣುವೇ ಆಗೋದಿಲ್ಲ. ಅಂದ್ರೆ ಮ್ಯಾಗಿನವ್ರಿಗೆ ಒಂದು ರೀತಿ ಇಲ್ಲ, ಕೆಳಗಿನವ್ರಿಗೆ ಇನ್ನೊಂದು ರೀತಿ ಇಲ್ಲ ಅಂಥ ಪ್ರೈವಿಲೇಜಸ್ ಏನಾರು ಅದಾವಣ, ಅಥವಾ ಇವ್ರ ಮೇಲೆ ಈ ಜಡ್ಜಸ್ಗಳಿಗೆ ಏನಾದರೂ ಇಮ್ಯುನಿಟಿ ಇದೆಯೇನ ಅಂಥೇಳಿ FIR ಅಥವಾ ಕ್ರಿಮಿನಲ್ ಪ್ರೊಸೀಡಿಂಗ್ಸನ್ನು ಸ್ಟಾರ್ಟ್ ಮಾಡದೇ ಇರೋಕ್ಕೆ ಯಾವುದೇ ರೀತಿ ಇಮ್ಯುನಿಟಿ ಪ್ರೈಬಿಷನ್ ಲಾಗಳು ಏನಾದರೂ ಅದಾವಣ ಅಂಥೇಳಿ. ಈಗ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಏನಂತಾರೆ, ಅಧಿಕಾರದಲ್ಲಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಆ್ಯಕ್ಟ್ಗಳಿಗೆ ಅವ್ರದ್ದು ಅಧಿಕಾರದಲ್ಲಿದ್ದಾಗ ಅವ್ರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ FIRಗಳನ್ನು ದಾಖಲೆ ಮಾಡುವಂಗಿಲ್ಲ ಅಂತೇಳಿ ಸಂವಿಧಾನ ಹೇಳ್ತೈತಿ. ಹಂಗೆ ಇವ್ರಿಗೇನಾದರೂ ಹೇಳ್ಯಾವಣ ಅಂತ ಕೇಳಿದ್ರೆ ಸಂವಿಧಾನದಲ್ಲಿ ದೇರ್ ಇಸ್ ನೋ ಸಿಂಗಲ್ ವರ್ಡ್ ಅಬೌಟ್ ದಿ ಪ್ರೈವಿಲೇಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ಸ್ ಆ್ಯಂಡ್ ಹೈಕೋರ್ಟ್ ಜಡ್ಜಸ್ ಅಂತೇಳಿ ಹೇಳ್ತೈತಿ. ಅಂದ್ರೆ ಈ ಜಡ್ಜ್ಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೈವಿಲೇಜಸ್ ಇಲ್ಲ ಅಂತೇಳಿ. ಆದರೂ ಇವ್ರದ್ದು ಒಂದು ವೀರಸ್ವಾಮಿ ಜಜ್ಮೆಂಟ್ನಲ್ಲಿ ಏನು ಮಾಡ್ತಾರೋ 1991 ವೀರಸ್ವಾಮಿ ಜಜ್ಮೆಂಟ್ಸ್ನಲ್ಲಿ ಕೆಲವೊಂದಿಷ್ಟು ಪ್ರೈವಿಲೇಜ್ಗಳನ್ನ ಇವರೇ ಕೊಟ್ಕೋತಾರೆ, ಗೈಡ್ಲೈನ್ಸನ್ನು ಇಶ್ಯೂ ಮಾಡ್ತಾರೆ. ಏನಪ್ಪ ಅಂತಂದ್ರೆ ಯಾವುದೇ ಜಡ್ಜನ ಮೇಲೆ, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಯಾವುದೇ ಜಡ್ಜಸ್ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಆಪಾದನೆಗಳು ಕಂಡುಬಂದಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಅನುಮತಿ ಇಲ್ಲದೆ ಅಥವಾ ಅನುಮತಿ ಹೊರತು FIR ಆಗಲಿ, ಚಾರ್ಜ್ ಶೀಟ್ ಆಗಲಿ ಅಥವಾ ಎನ್ಕ್ವೈರಿ ಆಗಲಿ ಮಾಡುವ ಹಾಗಿಲ್ಲ. ಇದು ವೀರಸ್ವಾಮಿಯವರ ಜಜ್ಮೆಂಟು. ವೀರಸ್ವಾಮಿಯವರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಜಜ್ಮೆಂಟು 1990ರಲ್ಲಿ. ಈ ವೀರಸ್ವಾಮಿ ಅಂದರೆ ಯಾರಪ್ಪ ಅಂದ್ರೆ ಇವರು ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ತಾರೆ. 1971 ಇವರು 6 ಲಕ್ಷ ರೂಪಾಯಿ ಅಮೌಂಟ್ ಸಿಕ್ಕಿರ್ತೈತಿ ಇವ್ರ ಮನ್ಯಾಗ. ನಿಯರ್ಲಿ 6 ಲಕ್ಷ ರೂಪಾಯಿ ಅಮೌಂಟ್ ಸಿಕ್ಕಿರ್ತೈತಿ 1970ರೊಳಗೆ, 71ರೊಳಗೆ. ಆ ರೀತಿ ಕೇಸ್ಗಳ ಆಧಾರದ ಆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ದವ್ರು ಏನು ಮಾಡ್ತಾರೋ ಅಂತಂದ್ರೆ ಜಡ್ಜಸ್ಗಳಿಗೆ ಸ್ವಲ್ಪ ಇಮ್ಯುನಿಟಿ ಇರಲಿ, ಯಾಕಂದರೆ ಎಲ್ಲರೂ ಇವ್ರನ್ನ ಹೆದರಿಸ್ತಾರೆ ಅನ್ನೋದರ ಆಧಾರದ ಮೇಲೆ ಇವ್ರಿಗೆ ಇಮ್ಯುನಿಟಿ ಇರಲಿ ಅಂತೇಳಿ ಕೆಲವೊಂದಿಷ್ಟು ಗೈಡ್ಲೈನನ್ನು ಇಶ್ಯೂ ಮಾಡಿದ್ರೆ ಏನಂತೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ಅನುಮತಿ ಇಲ್ಲದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ FIR, ಚಾರ್ಜ್ ಶೀಟು ಅಥವಾ ಎನ್ಕ್ವೈರಿ ಮಾಡೋಂಗಿಲ್ಲ ಅಂತೇಳಿ ಡೈರೆಕ್ಷನನ್ನು ಕೊಟ್ಟರು. ಆದರೆ ಇವ್ರ ಕೇಸಲ್ಲಿ ಏನಾಗಿತ್ತು ಅಂದರೆ ಕಂತೆ ನೋಟುಗಳು ಕಂಡು ಬಂದಾಗ FIR ಮಾಡೋಕ್ಕೆ ಅನುಮತಿ ಕೊಡಬೇಕಾಗಿತ್ತು, ಬಟ್ ಅವ್ರು ಕೊಡಲಿಲ್ಲ. ರಿಪೋರ್ಟ್ ಸಲ್ಲಿಸಿವಿ, ಆ ರಿಪೋರ್ಟ್ ಮೇಲೆ ಪ್ರೆಸಿಡೆಂಟ್ ಅವರು ಏನು ಕ್ರಮ ಕೈಗೊಳ್ತಾರೆ ಅವ್ರಿಗೆ ಬಿಟ್ಟದ್ದು ಅಂತಂದರು. ಪ್ರೆಸಿಡೆಂಟ್ ಏನು ಕ್ರಮ ಕೈಗೊಳ್ತಾರೋ ಅನ್ನೋದನ್ನು ನೋಡೋಣ. ಸುಪ್ರೀಂ ಕೋರ್ಟ್ ಸಲ್ಲಿಸಿದ ರಿಪೋರ್ಟ್ನ ಆಧಾರದ ಮೇಲೆ ಪ್ರೆಸಿಡೆಂಟು ಸಂವಿಧಾನದ ಕಲಂ 218ರ ಅಡಿಯಲ್ಲಿ, ಯಾಕಂದರೆ ಇವರು ಹೈಕೋರ್ಟ್ನ ಜಡ್ಜಸ್ ಇರ್ತಾರೆ, 218ರ ಅಡಿಯಲ್ಲಿ ಹೈಕೋರ್ಟ್ನ ಜಡ್ಜಸ್ಗೆ ಮಹಾಭಿಯೋಗ ಪ್ರಕ್ರಿಯೆಯನ್ನು ಆರಂಭಿಸೋಕೆ ಹೇಳ್ಬೋದು. ಮಹಾಭಿಯೋಗ ಪ್ರಕ್ರಿಯೆ, ಇಂಪೀಚ್ಮೆಂಟಿಗೆ ಆರ್ಡರ್ ಮಾಡ್ಬೋದು. ಮಹಾಭಿಯೋಗ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡೋಕ್ಕೆ ಹೇಳ್ಬೋದು ಅಥವಾ ಕ್ರಮ ಕೈಗೊಳ್ಳೋಕೆ ಕಾರ್ಯಾಂಗಕ್ಕೆ ತಿಳಿಸ್ಬೋದು. ತಿಳಿಸಿದ್ರು, ಇವ್ರ ಮೇಲಿನ ಆರೋಪ ಸಾಬೀತಾಯಿತು, ಇವರು ಅಪರಾಧಿ ಅಂತೇಳಿ ಕಂಡು ಬಂದರು ಅಂತಂದ್ರೆ ನೆಕ್ಸ್ಟ್ ಏನು ಮಾಡ್ತಾರೋ ಅಂತ. ಅಪರಾಧಿ ಅಂತ ಕಂಡು ಬಂದ್ರೆ ಏನು ಮಾಡ್ತೀರಿ? ಸಾಮಾನ್ಯರಿಗೆ ವಿಧಿಸುವ ಶಿಕ್ಷೆಯನ್ನು ವಿಧಿಸ್ತಾರೇನ? ಅದನ್ನು ನೋಡ್ಬೇಕಷ್ಟೇ ನಾವೀಗ. ಈಗ ನನ್ನ ಹತ್ರ ಈ ರೀತಿ ದುಡ್ಡು ಕಂಡು ಬಂತು ಅಂದರೆ ನನ್ನ ಮೇಲೆ ಮನಿ ಲಾಂಡ್ರಿಂಗ್ ಆ್ಯಕ್ಟು, ಅದರ ಪ್ರಕಾರ ಭ್ರಷ್ಟಾಚಾರದ ಆರೋಪ ಆ್ಯಕ್ಟು, ಆ್ಯಂಟಿ ಕರಪ್ಷನ್ ಆ್ಯಕ್ಟು, ಇದರೆಲ್ಲದರ ಆಧಾರದ ಮೇಲೆ ಅದರ ಶಿಕ್ಷೆಯನ್ನು ಗುರಿಪಡಿಸಿ ಆರೋಪ ಸಾಬೀತಾದರೆ ನನಗೆ ಶಿಕ್ಷೆಗೆ ಗುರಿಪಡಿಸ್ತಿದ್ರಿ. ಈ ವ್ಯಕ್ತಿಗೂ ಆ ರೀತಿ ಶಿಕ್ಷೆ ಕೊಡಿಸ್ತೀರಾ ಅಂತ. ಅಂದರೆ ಇವರು ಜಡ್ಜಸ್ ಇದ್ದಾರೆ, ಇವರಿಗೆ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಇವರು ಆರೋಪಿ ಅಲ್ಲ, ಅಪರಾಧಿ ಅಂತೇಳಿ ಕಂಡು ಬಂದರೆ ಇವ್ರಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡಿಸ್ತೀರಿ ಅಂತ. ಇವ್ರನ್ನ ಹುದ್ದೆಯಿಂದ ಕೆಳಗಿಳಿಸ್ತೀರಿ, ಒಂದೇದ್ದು ಅಷ್ಟಕ್ಕೆ ಮುಗಿತೀನ ಅಂತ. ಹುದ್ದೆಯಿಂದ ಕೆಳಗಿಳಿಸಿದ್ರೆ ಇವ್ರಿಗೆ ಶಿಕ್ಷೆ ಕೊಟ್ಟಂಗೇನ ಅಂತ. ಹೌದಾ? ಇದನ್ನು ಯಾವ ರೀತಿ ಕ್ರಮ ಕೈಗೊಳ್ತಾವೆ ಅನ್ನೋದು ನೋಡಬೇಕು. ಯಾಕಂದರೆ ಇಲ್ಲಿ ಕಾರ್ಯಾಂಗ, ನ್ಯಾಯಾಂಗ ಮತ್ತು
ಶಾಸಕಾಂಗ ಮೂರೂ ಕೂಡ ಕ್ರಮ ಕೈಗೊಳ್ಳಬೇಕು. ಯಾಕಂತಂದರೆ ಇಲ್ಲಿವರೆಗೂ ಒಬ್ಬ ಜಡ್ಜಸ್ನು ನಾವು ಇಂಪೀಚ್ಮೆಂಟ್ ಮಾಡೋಕ್ಕಾಗಿಲ್ಲ, ಮಾಡೋಕ್ಕಾಗಿಲ್ಲ ಅಂತಂದರೆ ಕೆಲವೊಂದಿಷ್ಟು ಮಂದಿ ಆರೋಪ ಸಾಬೀತಾದರೂ ಮಾಡೋಕ್ಕಾಗಿಲ್ಲ. ಅದರ ಆಧಾರದ ಮೇಲೆ ಇಂಪೀಚ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ವ್ಯಕ್ತಿ ಕ್ಲೀನ್ ಹ್ಯಾಂಡ್ ಅಂತ. ಸಂವಿಧಾನದಲ್ಲಿ ಈ ನಮ್ಮ ಹಿಸ್ಟ್ರಿ ಒಳಗೆ ಸಂವಿಧಾನ ಜಾರಿಗೆ ಬಂದ ಹಿಡ್ದ 6 ಮಂದಿ ಮೇಲೆ ನಾವೇನು ಮಾಡೀವಿ ಅಂತಂದರೆ ಇನಿಷಿಯೇಷನನ್ನು ತೊಗೊಂಡಾರ. ಹೈಕೋರ್ಟ್ನ ಜಡ್ಜಸ್ಸು ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜಸ್ ಮೇಲೆ ಮಹಾಭಿಯೋಗಕ್ಕೆ ಇನಿಷಿಯೇಷನ್ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಇಬ್ಬರು ಮಂದಿ ಮೇಲೆ ಕಂಡು ಬಂದ್ರೂ ಅವರು ಮಹಾಭಿಯೋಗಕ್ಕೆ ಒಳಗಾಗಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಹಿಸ್ಟ್ರಿ ಇರಬೇಕಾದ್ರೆ ಇವ್ರಿಗೆ ಯಾವ ರೀತಿ ಶಿಕ್ಷೆ ವಹಿಸ್ತೀರಿ, ಏನು ಕ್ರಮ ಕೈಗೊಳ್ತೀರಿ ಅನ್ನೋದು ನಾವು ನೋಡಬೇಕಾಗೈತಿ. ಇವ್ರಿಗೆ ಇಮ್ಯುನಿಟಿ ಇರೋದು ವೀರಸ್ವಾಮಿ ಅವರ ಜಜ್ಮೆಂಟ್ ಮಾತ್ರ. ಅಲ್ಲಿ ಕ್ರಿಮಿನಲ್ ಪ್ರೊಸೀಡಿಂಗ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಯಾರ್ದು CJ ಅವರ ಅನುಮತಿ ಬೇಕಾಗಿರ್ತಿತ್ತು. ಇವರು ಅದನ್ನ ಕೊಟ್ಟಿದ್ರು ಅಂದರೆ ಬಗೆಹರಿದೋಗಿರೋದು. ಬಟ್ ಇಲ್ಲಿ ಕೊಡಲಿಲ್ಲ, ಯಾಕಂತೇಳಿ ಅದ್ರ ಗೊತ್ತಿಲ್ಲ. ಇನ್ನು ಮುಂದೆ ಏನಾಕೈತಿ ಅಂತೇಳಿ ನೋಡಬೇಕು. ಈ ಮಹಾಭಿಯೋಗ ಪ್ರಕ್ರಿಯೆ ಹೆಂಗೆ ನಡೀತೈತಿ, ಏನಾಕೈತಿ, ಮಹಾಭಿಯೋಗವನ್ನು ಯಾವ ಆಧಾರದ ಮೇಲೆ ಸ್ಟಾರ್ಟ್ ಮಾಡ್ತಾರೋ ಅನ್ನೋದನ್ನು ನಾವು ಒಂದಿಷ್ಟು ತಿಳ್ಕೊಳ್ಳೋಣ. ಮೊದಲನೇದು ಮಹಾಭಿಯೋಗ ಅಂದರೆ ಏನಿದು ಮಹಾಭಿಯೋಗ ಅಂತಂದ್ರೆ ವಾಟ್ ಈಸ್ ಇಂಪೀಚ್ಮೆಂಟ್ ಅಂತ. ಇಂಪೀಚ್ಮೆಂಟನ್ನು ಅತಿ ಸಿಂಪಲ್ಲಾಗಿ ಹೇಳೋದು ಅಂತಂದ್ರೆ ರಾಷ್ಟ್ರಪತಿಗಳು ನ್ಯಾಯಾಧೀಶರನ್ನು ಅಧಿಕಾರದಿಂದ ಕೆಳಗಿಳಿಸೋ ಪ್ರಕ್ರಿಯೆ ಅಷ್ಟೇ. ರಾಷ್ಟ್ರಪತಿಗಳು ನ್ಯಾಯಾಧೀಶರನ್ನು ಅಧಿಕಾರದಿಂದ ಕೆಳಗಿಳಿಸುವ ಪ್ರಕ್ರಿಯೆ. ಇದನ್ನು ನಾವು ನ್ಯಾಯಾಧೀಶರ ಇಂಪೀಚ್ಮೆಂಟು ಅಥವಾ ನ್ಯಾಯಾಧೀಶರ ಮಹಾಭಿಯೋಗ ಅಂತೇಳಿ ಕರಿತೀವಿ. ಶಬ್ದಶಃ ಅರ್ಥ ಇಷ್ಟೇ. ಇಂಪೀಚ್ಮೆಂಟ್ ಅಂದರೆ ನ್ಯಾಯಾಧೀಶರನ್ನು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ಅಧಿಕಾರದಿಂದ ಕೆಳಗಿಳಿಸೋ ಪ್ರಕ್ರಿಯೆಗೆ ಇಂಪೀಚ್ಮೆಂಟ್ ಅಂತ ಕರಿತೀವಿ. ಹಿಂಗೆ ರಾಷ್ಟ್ರಪತಿಗಳು ತಮ್ಮ ಮನಸ್ಸಿಗೆ ಬಂದಾಗೆಲ್ಲ ನ್ಯಾಯಮೂರ್ತಿಗಳನ್ನ ಇಂಪೀಚ್ಮೆಂಟಿಗೆ ಒಳಪಡಿಸ್ಬೋದೇನಂತಂದ್ರೆ ಇಲ್ಲ. ಅದಕ್ಕೆ 2 ಮಾನದಂಡಗಳು ಅದಾವೆ. ಅವು ಯಾವಪ್ಪ ಅಂತಂದ್ರೆ, ಒಂದನೇದ್ದು ಸಾಬೀತಾದ ದುರ್ವರ್ತನೆ. ಎರಡನೇದ್ದು ಅಸಮರ್ಥತೆ. ಸಾಬೀತಾದ ದುರ್ವರ್ತನೆ, ಪ್ರೂವ್ಡ್ ಮಿಸ್ಬಿಹೇವಿಯರ್ ಆ್ಯಂಡ್ ಇನ್ಕೆಪಾಸಿಟಿ ಆಫ್ ದಿ ಜಡ್ಜಸ್. ಇವೆರಡರ ಆಧಾರದ ಮೇಲೆ ನೀವು ಇಂಪೀಚ್ಮೆಂಟನ್ನು ಮಾಡಬಹುದು. ಅಥವಾ ಮಹಾಭಿಯೋಗ ಪ್ರಕ್ರಿಯೆಯನ್ನು ಕೈಗೊಳ್ಳಬಹುದು. ಈ ಸಾಬೀತಾದ ದುರ್ವರ್ತನೆ ಅಂದರೆ ಹೆಂಗೆ ಸಾಬೀತು ಮಾಡೋದು ಅಂತವ್ರನ್ನ, ಅದಕ್ಕೂ ಕೆಲವೊಂದಿಷ್ಟು ಪ್ರೊಸೀಜರ್ ಅದಾವು. ಅದರ ಪ್ರೊಸೀಜರನ್ನು ನ್ಯಾಯಾಂಗದೊಳಗೆ ಸಂವಿಧಾನದೊಳಗೆ ಬರೆದಾರು ಅಂತಂದರೆ ಇಲ್ಲ. ಸಂವಿಧಾನದೊಳಗೆ ಜಡ್ಜಸ್ಗಳ ಮಹಾಭಿಯೋಗದ ಪ್ರಕ್ರಿಯೆ ಬಗ್ಗೆ ಏನಾದರೂ ಬರೆದಾರು ಅಂತಂದ್ರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕುರುಹುಗಳಿಲ್ಲ, ಸಂವಿಧಾನದಲ್ಲಿಲ್ಲ. ಹಾಗಾದ್ರೆ ಯಾವ ಆಧಾರದ ಮೇಲೆ ಇವ್ರುಗಳನ್ನು ಇಂಪೀಚ್ಮೆಂಟ್, ಯಾವ ಪ್ರೊಸೀಜರನ್ನು ಫಾಲೋ ಮಾಡಿ ಇಂಪೀಚ್ಮೆಂಟ್ ಮಾಡ್ತಾರೋ ಅಂತಂದರೆ ಅದಕ್ಕೊಂದು ಕಾನೂನು ಇದೆ. ಆ ಕಾನೂನಿನ ಹೆಸರೇ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ 1968 ಅಂಥೇಳಿ. ಅಂದರೆ ನ್ಯಾಯಮೂರ್ತಿಗಳ ವಿಚಾರಣಾ ಕಾಯ್ದೆ 1968ರ ಆಧಾರದ ಮೇಲೆ ಇಂಪೀಚ್ಮೆಂಟನ್ನು ಮಾಡಬೇಕು. ಯಾರನ್ನ? ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು. ಇಂಪೀಚ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳುವ ಕಾಯ್ದೆ ಯಾವುದಪ್ಪ ಅಂತಂದರೆ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್. ನ್ಯಾಯಮೂರ್ತಿಗಳ ವಿಚಾರಣಾ ಕಾಯ್ದೆ 1968ರ ಆಧಾರದ ಮೇಲೆ ಇವರನ್ನು ಇಂಪೀಚ್ಮೆಂಟ್ ಮಾಡಬೇಕು. ಅದಕ್ಕೆ ಪ್ರೊಸೀಜರ್ ಬರ್ದಾರೆ. ಏನಪ್ಪ ಅಂತಂದ್ರೆ ಈ ಇಂಪೀಚ್ಮೆಂಟ್ ಮೋಷನನ್ನು ಕೈಗೊಳ್ಳಬೇಕು ಈ ಯಾವುದೇ ಸಭೆಯಲ್ಲಿ ಅಂತಂದರೆ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆಗಳ ಯಾವುದೇ ಸದನದಲ್ಲಿ ಇಂಪೀಚ್ಮೆಂಟ್ ಮೋಷನನ್ನು ಪಾಸ್ ಮಾಡ್ಬೋದು. ಅದರ ಒಂದು ಕಂಡೀಷನ್ ಐತಿ. ಏನಪ್ಪ ಅಂತಂದ್ರೆ ಲೋಕಸಭೆಯಲ್ಲಿ ಇಂಪೀಚ್ಮೆಂಟ್ ಮೋಷನ್ ಪಾಸ್ ಮಾಡಬೇಕು ಅಂತಂದ್ರೆ 100ಕ್ಕೆ ಕಡಿಮೆ ಇಲ್ಲದಂಥ ಸದಸ್ಯರ ಸಮ್ಮತಿ ಬೇಕು. 100 ಜನ ಲೋಕಸಭೆ ಸದಸ್ಯರ ಸಮ್ಮತಿ ಬೇಕು ಇವ್ರನ್ನ ಇಂಪೀಚ್ಮೆಂಟ್ ಮಾಡೋಕ್ಕೆ. ಫಸ್ಟಿಗೆ ಮೋಷನ್ ಮೂವ್ ಮಾಡೋಕ್ಕಿದು ಇಂಪೀಚ್ಮೆಂಟ್ ಮೋಷನ್ ಮೂವ್ ಮಾಡೋಕ್ಕೆ. ರಾಜ್ಯಸಭೆಯಲ್ಲಿ ಆದರೆ
50 ಕಡಿಮೆ ಇಲ್ಲದಂತೆ ಸದಸ್ಯರ ಸಮ್ಮತಿ ಬೇಕು ಮೋಷನನ್ನು ಮೂವ್ ಮಾಡೋಕ್ಕೆ. ಈ ಮೂವ್ ಮಾಡಿರ್ತಕ್ಕಂಥ ಮೋಷನನ್ನು ಲೋಕಸಭೆಯಲ್ಲಿ ಸ್ಪೀಕರು ಮತ್ತು ರಾಜ್ಯಸಭೆಯಲ್ಲಿ ಮೂವ್ ಮಾಡಿದ್ರು ಅಂತಂದ್ರೆ ಚೇರ್ಮನ್ನು ಅಂದರೆ ವೈಸ್ ಪ್ರೆಸಿಡೆಂಟು ಇವರಿಬ್ಬರು ಎಕ್ಸೆಪ್ಟ್ ಮಾಡ್ಕೋಬೇಕು. ಪೀಠಾಸೀನ ಅಧಿಕಾರಿಗಳು ಎಕ್ಸೆಪ್ಟ್ ಮಾಡ್ಕೋಬೇಕು. ಇವರೇನಾದರೂ ರಿಜೆಕ್ಟ್ ಮಾಡಿದ್ರು ಅಂತಂದ್ರೆ ಇಲ್ಲೇ ಮೋಷನ್ ಬಿದ್ದು ಹೋಗ್ತೈತಿ, ಜಡ್ಜಸ್ ಸೇಫ್ ಆಗ್ತಾರೆ. ಇಂಪೀಚ್ಮೆಂಟ್ ಮೋಷನ್ನೇ ಮೂವ್ ಆಗೋದಿಲ್ಲ, ಯಾಕಂದರೆ ಮೋಷನ್ನ ಎಕ್ಸೆಪ್ಟೆನ್ಸ್ ಹಂತದೊಳಗನೆ ಬಿದ್ದು ಹೋಗಿರ್ತೈತಿ. ಯಾಕಂದರೆ ಸ್ಪೀಕರ್ ಆಗಲಿ ಅಥವಾ ಚೇರ್ಮನ್ ಆಗಲಿ ಅದನ್ನ ರಿಜೆಕ್ಟ್ ಮಾಡಿದ್ರು ಅಂತಂದರೆ ಜಡ್ಜಸ್ ಸೇಫ್ ಆಗ್ತಾರೆ, ಮೋಷನ್ ಬಿದ್ದು ಹೋಗ್ತೈತಿ. ಒಂದು ವೇಳೆ ಎಕ್ಸೆಪ್ಟ್ ಮಾಡಿದ್ರು ಅಂತಂದರೆ ಒಂದು ಕಮಿಟಿ ರೆಡಿ ಆಕೈತಿ. ಏನು ಎನ್ಕ್ವೈರಿ ಕಮಿಟಿ ಅಂತ ಕರೀತಾರೆ ಅದಕ್ಕೆ ಕಮಿಟಿ. ಈ ಕಮಿಟಿ ಸದಸ್ಯರು ಯಾರ್ಯಾರು ಇರ್ತಾರೋ ಅಂತಂದ್ರೆ CJI ಇರ್ತಾರೆ, ಅಥವಾ CJI ಮೂಲಕ ನೇಮಕ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಜಡ್ಜ್ ಇರ್ತಾರೆ ಒಂದನೇದವರು. ಎರಡನೇದವರು ಯಾವುದಾದರೂ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರ್ತಾರೆ. ಮೂರನೇದು ನ್ಯಾಯಪಾರಂಗತ ವ್ಯಕ್ತಿಯೊಬ್ಬವ ಈ ಕಮಿಟಿಯ ಸದಸ್ಯ ಇರ್ತಾನೆ. ಡಿಸ್ಟಿಂಗ್ವಿಷ್ಡ್ ಆರ್ ಎಮಿನೆಂಟ್ ಜೂರಿಸ್ಟ್ ಅಂತೇಳಿ ಕರೀತಾರೆ ಅವಂಗೆ. ಎಮಿನೆಂಟ್ ಜೂರಿಸ್ಟ್ ಕೂಡ ಒಬ್ಬ ನ್ಯಾಯಪಾರಂಗತ ವ್ಯಕ್ತಿಯು ಕೂಡ ಈ 3 ಜನ ಕಮಿಟಿಯ ಸದಸ್ಯರಾಗಿರ್ತಾರೆ. ಅವರು ಯಾರ್ಯಾರು? ಪೀಠಾಸೀನ ಅಧಿಕಾರಿಗಳು ಇವ್ರ ಮೇಲೆ ಮೂವ್ ಮಾಡಿರ್ತಕ್ಕಂಥ ಇಂಪೀಚ್ಮೆಂಟ್ ಮೋಷನನ್ನು ಎಕ್ಸೆಪ್ಟ್ ಮಾಡಿದ್ರು, ಪರಿಗಣನೆ ಮಾಡಿದರು ಅಂತಂದರೆ ಒಂದು ಕಮಿಟಿಯನ್ನು ನೇಮಕ ಮಾಡಬೇಕು. ಆ ಕಮಿಟಿಯ ಸದಸ್ಯರು ಯಾರ್ಯಾರು ಇರ್ತಾರೋ ಅಂದರೆ CJI ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಅಥವಾ ಅವರ ಮೂಲಕ ನೇಮಕಗೊಂಡ ಸುಪ್ರೀಂ ಕೋರ್ಟ್ನ ಒಬ್ಬರು ಜಡ್ಜ್ ಇರ್ತಾರೆ. ಫಸ್ಟ್ನೇ ವ್ಯಕ್ತಿ. ಎರಡನೇದು ಭಾರತದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದೇ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಕೂಡ ಇದರ ಸದಸ್ಯರಾಗಿರ್ತಾರೆ. ಯಾವುದೇ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಕೂಡ ಇದರಲ್ಲಿನ ಒಬ್ಬ ಸದಸ್ಯರಾಗಿರ್ತಾರೆ. ಆಮೇಲೆ ಒಬ್ಬರು 3 ಜನ ವ್ಯಕ್ತಿಗಳು ಏನು ಮಾಡ್ತಾರೋ ಅಂತಂದ್ರೆ ಅವ್ರ ಮೇಲಿರ್ತಕ್ಕಂಥ ಆರೋಪವನ್ನು ಎನ್ಕ್ವೈರಿ ಮಾಡೋಕ್ಕೆ ಈ 3 ವ್ಯಕ್ತಿಗಳ ಕಮಿಟಿಯನ್ನು ರೆಡಿ ಮಾಡ್ತಾರೆ. ಒಂದು CJI, ಎರಡನೇದು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಯಾವುದೇ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ಕರ್ನಾಟಕದವರಾಗಿರ್ಬೋದು, ಮಹಾರಾಷ್ಟ್ರದವರಾಗಿರ್ಬೋದು, ಮಧ್ಯಪ್ರದೇಶದವರಾಗಿರ್ಬೋದು, ಯಾವುದೇ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಈ ಕಮಿಟಿಯ ಸದಸ್ಯರಾಗಿರ್ತಾರೆ. ಆಮೇಲೆ ಒಬ್ಬ ಡಿಸ್ಟಿಂಗ್ವಿಷ್ಡ್ ಜೂರಿಸ್ಟ್ ಅಂತ ಕರೀತಾರೆ, ನ್ಯಾಯಪಾರಂಗತ ವ್ಯಕ್ತಿ ಕೂಡ ಇದರ ಒಂದು ಸದಸ್ಯರಾಗಿರ್ತಾನೆ. ಇಲ್ಲಪ್ಪ ನಾನು ಡೆಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶ, ಹೀಗಾಗಿ ನನಗೆ ಡೆಲ್ಲಿ ಹೈಕೋರ್ಟ್ನ ಚೀಫ್ ಜಸ್ಟಿಸ್ನೇ ಎನ್ಕ್ವೈರಿಗೆ ಬರಬೇಕು ಅಂತಂದರೆ ಇಲ್ಲ. ಅದ್ರಿಗೆ ಏನಾಗ್ತೈತಿ ಅಂದರೆ ಎನ್ಕ್ವೈರಿ ಮಾಡೋಕ್ಕೆ ಯಾರಾದರೂ ಏನಾಗೋದೈತಿ, ಒಬ್ಬರು ಚೀಫ್ ಜಸ್ಟಿಸ್ ಇರಬೇಕಷ್ಟೇ. ಅದರ ಆಧಾರದ ಮೇಲೆ ಯಾವುದೇ ಹೈಕೋರ್ಟ್ನ ಚೀಫ್ ಜಸ್ಟಿಸನ್ನು ಕೂಡ ಇದರದ ಭಾಗವನ್ನಾಗಿ ಮಾಡಿರ್ತಾರೆ. ಇದು 1968 ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ ಒಳಗೆ ಬರೆದಾರೆ. ಇನ್ನು ಈ 3 ಜನರು ಎನ್ಕ್ವೈರಿ ಮಾಡಿದಾಗ ಆರೋಪ ಸಾಬೀತಾಯಿತು ಅಂತಂದರೆ ಇದನ್ನು ಏನು ಮಾಡ್ತಾರೋ ಅಂತಂದ್ರೆ ರಿಪೋರ್ಟನ್ನು ಸದನಕ್ಕೆ ಒಪ್ಪಿಸ್ತಾರೆ. ಯಾರಿಗೆ? ಸ್ಪೀಕರ್ಗೆ ಮತ್ತು ಚೇರ್ಮನ್ಗಳಿಗೆ, ಸದನದ ಮುಖ್ಯಸ್ಥರಿಗೆ ಒಪ್ಪಿಸ್ತಾರೆ. ಒಂದು ವೇಳೆ ಆರೋಪ ಸಾಬೀತಾಗಲಿಲ್ಲ ಅಂತಂದ್ರೆ ಅಲ್ಲಿಗೆ ಇಂಪೀಚ್ಮೆಂಟು ಬಿದ್ದು ಹೋಗ್ತೈತಿ, ಅಂದರೆ ಅದು ಮುಂದುವರಿಯೋದಿಲ್ಲ, ಮೋಷನ್ನ ಕ್ಯಾನ್ಸಲ್ ಆಗಿ ಹೋಗ್ತೈತಿ. ಇನ್ನು ಆರೋಪ ಸಾಬೀತಾಯಿತು ಅಂತಂದರೆ ಸ್ಪೀಕರ್ಗಳಿಗೆ ಒಪ್ಪಿಸ್ತಾರೆ. ಸ್ಪೀಕರ್ಗಳು ಏನು ಮಾಡ್ತಾರೆ ಅಂತಂದ್ರೆ ಇದನ್ನು ಮತಕ್ಕೆ ಹಾಕ್ತಾರೆ. ಅಂತಂದರೆ ವೋಟಿಂಗಿಗೆ ಹಾಕ್ತಾರೆ. ವೋಟ್ ಮಾಡಬೇಕು, ಇವ್ರನ್ನೇನು ಅಧಿಕಾರದಿಂದ ಕೆಳಗಿಳಿಸೋಣ ಏನು ಹಾಗೆ ಮುಂದುವರ್ಸೋಣ ಅಂತೇಳಿ ಕೇಳಿ ಮತಕ್ಕೆ ಹಾಕ್ತಾರೆ. ಮತಕ್ಕೆ ಹಾಕಿದಾಗ ಮೆಜಾರಿಟಿಯಿಂದ ಪಾಸಾಗುವ ಅನಿವಾರ್ಯತೆ ಐತಿ ಇಲ್ಲಿ. ಅಂದರೆ ಸಿಂಪಲ್ ಮೆಜಾರಿಟಿ ಅಲ್ಲ, ಸ್ಪೆಷಲ್ ಮೆಜಾರಿಟಿ. ಇಲ್ಲಿ ಸ್ಪೆಷಲ್ ಮೆಜಾರಿಟಿಯಿಂದ ಆ ರಿಪೋರ್ಟು ಅಥವಾ ಮೋಷನ್ನು ಪಾಸ್ ಆಗಬೇಕು. ಸ್ಪೆಷಲ್ ಮೆಜಾರಿಟಿ ಅಂತಂದ್ರೆ ಲೋಕಸಭೆ ಅಥವಾ ರಾಜ್ಯಸಭೆಯ ಒಟ್ಟು ಸದಸ್ಯರ ಮೆಜಾರಿಟಿ ಇರಬೇಕು. ಒಟ್ಟು ಸದಸ್ಯರ ಮೆಜಾರಿಟಿ ಇರಬೇಕು ಅಂತಂದ್ರೆ ಲೋಕಸಭೆ 543 ಸದಸ್ಯರಲ್ಲಿ ಮೆಜಾರಿಟಿ 273 ಜನ ಇರಬೇಕು. 545ರಲ್ಲಿ 273 ಜನ ಇರಬೇಕು. ಲೋಕಸಭೆ ಒಟ್ಟು ಸದಸ್ಯರ ಸಂಖ್ಯೆ 545.
ಅದರ ಮೆಜಾರಿಟಿ ಅಂದರೆ 273 ಜನ ಇಲ್ಲಿ ಇರಬೇಕು. ಆಮೇಲೆ ಆ 273 ಜನರಲ್ಲಿ ಓಟ್ ಹಾಕಿದ್ರು ಅಂತಂದ್ರೆ ಅದರದ್ದು 2/3 ಮೆಜಾರಿಟಿ ಇರಬೇಕು. ಈ ರೀತಿ ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಆದ್ರೆ ಮಾತ್ರ ಇವರನ್ನು ಅಧಿಕಾರದಿಂದ ಕೆಳಗಿಳಿಸ್ಬೋದು, ಇಂಪೀಚ್ಮೆಂಟ್ ಮಾಡ್ಬೋದು, ಕೆಳಗಿಳಿಸ್ಬೋದು. ಇಲ್ಲ ಅಂದರೆ ಕೆಳಗಿಳಿಸೋ ಅಸಾಧ್ಯದ ಮಾತು. ಇಂಥ ಕಠಿಣ ಕ್ರಮ ಇರೋದು, ಮಹಾಭಿಯೋಗದ ಕ್ರಮ ಇಷ್ಟು ಕಠಿಣ ಆಗಿರೋದ್ರಿಂದ ಇಲ್ಲಿಯವರೆಗೂ ಯಾವುದೇ ನ್ಯಾಯಮೂರ್ತಿಯನ್ನು ಮಹಾಭಿಯೋಗ ಶಿಕ್ಷೆಗೆ ಗುರಿ ಮಾಡಿರಲಿಲ್ಲ. ಈಗ ಸದ್ಯಕ್ಕೆ ಜಸ್ಟಿಸ್ ಯಶವಂತ್ ವರ್ಮರವರ ಕೇಸು ಒಂದು ಬೆಸ್ಟ್ ಉದಾಹರಣೆ. ಇವರ ಮೇಲೆ ಮಹಾಭಿಯೋಗ ಆಕ್ಕೈತೆ ಅಥವಾ ಇಲ್ಲ, ಅದು ಸಾಬೀತಾಕೈತೆ ಇಲ್ಲ ಅನ್ನೋದನ್ನು ಕಾಯ್ದು ನೋಡಬೇಕು. ಇವರ ಮೇಲೇನಾದರೂ ಆರೋಪ ಸಾಬೀತಾಗಿ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಗಾದರು ಅಂತಂದರೆ ಇವರು ಭಾರತದ ಪ್ರಥಮ ನ್ಯಾಯಾಧೀಶರಾಗ್ತಾರೆ. ಮಹಾಭಿಯೋಗಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಇವರು ಮಹಾಭಿಯೋಗಕ್ಕೆ ಒಳಗಾಗಿರ್ತಕ್ಕಂಥ ಪ್ರಥಮ ನ್ಯಾಯಾಧೀಶರಾಗ್ತಾರೆ. ಇಲ್ಲಿವರೆಗೂ ಯಾವುದೇ ನ್ಯಾಯಾಧೀಶರ ವಿರುದ್ಧ ಮಹಾಭಿಯೋಗ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಅರ್ಧಕ್ಕೆ ಬಿದ್ದೋಗ್ಯಾವ. 6 ಜನರ ಮೇಲೆ ಇನಿಷಿಯೇಟ್ ಮಾಡಿದರು, ಇಬ್ಬರ ಮೇಲೆ ಕನ್ಫರ್ಮ್ ಅಂತೇಳಿ ಗೊತ್ತಾದ್ರೂ ಕೂಡ ಮತ ಹಾಕುವಲ್ಲಿ ಬಿದ್ದೋಗ್ಯಾವ. ಈ ರೀತಿ ಇರೋದರಿಂದ ಇಲ್ಲಿವರೆಗೂ ಸಂವಿಧಾನ ಜಾರಿಗೆ ಬಂದ 75 ವರ್ಷಗಳಾದರೂ ಯಾವುದೇ ಜಡ್ಜ್ಗಳ ಮೇಲೆ ಮಹಾಭಿಯೋಗ ಪ್ರಕ್ರಿಯೆ ಜಾರಿಯಾಗಿಲ್ಲ. ಈ ಮಹಾಭಿಯೋಗದ ಕಲಂಗಳು ಯಾವಪ್ಪ ಅಂತಂದ್ರೆ ಆರ್ಟಿಕಲ್ 218 ಹೈಕೋರ್ಟ್ನ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ, ಆಮೇಲೆ 124 ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಮಹಾಭಿಯೋಗ ಪ್ರಕ್ರಿಯೆಯನ್ನು ಕೈಗೊಳ್ಳಲು ನಮಗೆ ಸಂವಿಧಾನ ಹೇಳ್ತೈತಿ. ಆಮೇಲೆ ಮಹಾಭಿಯೋಗ ಪ್ರಕ್ರಿಯೆಯನ್ನು ಯಾವ ಕಾನೂನಿನ ಅಡಿಯಲ್ಲಿ ಕೈಗೊಳ್ತಾರೋ ಅಂತಂದರೆ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ 1968 1968 ಕಾಯ್ದೆಯ ಪ್ರಕಾರ, ಅದರಲ್ಲಿ ನೀಡಿರ್ತಕ್ಕಂಥ ಪ್ರೊಸೀಜರ್ನ ಪ್ರಕಾರ ಮಹಾಭಿಯೋಗದ ಕ್ರಮವನ್ನು ಕೈಗೊಳ್ತಾರೆ. ಆಮೇಲೆ ಲೋಕಸಭೆಯಲ್ಲಿ ಅದನ್ನು ಫಸ್ಟಿಗೆ ಮೋಷನ್ ಮೂವ್ ಮಾಡಬೇಕು ಅಂತಂದರೆ 100 ಜನರ ಸಮ್ಮತಿ ಬೇಕು. ಅಟ್ಲೀಸ್ಟ್ ಅತಿ ಕಡಿಮೆ ಅಂದರೆ 100 ಜನರ ಸಮ್ಮತಿ ಬೇಕು. ರಾಜ್ಯಸಭೆಯಲ್ಲಿ ಆದರೆ 50 ಜನರ ಸಮ್ಮತಿ ಬೇಕು. ಆಮೇಲೆ ಕಮಿಟಿ ರೆಡಿ ಆಕೈತಿ. ಆ ಕಮಿಟಿಯ ಸದಸ್ಯರು ಯಾರಾಗಿರ್ತಾರೆ ಅಂದರೆ CJ ಆಗಿರ್ತಾರೆ ಮತ್ತು ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿರ್ತಾರೆ, ಇನ್ನೊಬ್ಬವ ಜೂರಿಸ್ಟ್ ಇರ್ತಾರೆ. ಇಷ್ಟು ನೆನಪಿಟ್ಕೋಬೇಕು, ಆಗಾಗ ಕ್ವಶನ್ಗೆ ಬರ್ತವೆ. ಆಮೇಲೆ ಇವ್ರಿಗೆ ಯಾವ ರೀತಿ ಕ್ರಮ ಜರುಗಿಸ್ತಾರೋ ಅನ್ನೋದನ್ನು ಕಾಯ್ದು ನೋಡೋಣ. ಇಲ್ಲಿವರೆಗೂ ಈ ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆದರೆ ನಮಗೆ ಈ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಮತ್ತೊಂದು ವಿಡಿಯೋ ಮೂಲಕ ತಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಆರಾಮಾಗಿರ್ರಿ, ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಧನ್ಯವಾದಗಳು.